ಎಲ್ಲರಿಗೂ ಶಾಹಿನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋದಲ್ಲಿ ನಾವು ಈ ದಿನ GPSTR ಪರೀಕ್ಷೆಯಲ್ಲಿ ಬರುವಂಥ ಪೇಪರ್ 2ರಲ್ಲಿ ಬರುವಂಥ ಸಮಾಜ ವಿಜ್ಞಾನದಲ್ಲಿ ಡಿಸ್ಕ್ರಿಪ್ಟಿವ್ ಅಂದರೆ ವಿವರಣಾತ್ಮಕ ಉತ್ತರಗಳಿಗೆ ಉತ್ತರವನ್ನು ಬರೀಬೇಕಂದ್ರೆ ಯಾವ ರೀತಿ ನೀವು 6ನೇ ತರಗತಿಯಿಂದ 10ನೇ ತರಗತಿ ತನಕ ಯಾವ ರೀತಿ ನೋಟ್ಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದೊಳಗೆ ನಾವು ತಿಳ್ಕೊಳ್ಳೋಣ. ನೋಡಿರಿ, ಒಂದು ಬುಕ್ ತೊಗೊಂಡು ನೀವು ಯಾವ ಓದ್ತಿರ್ತಿರಲ್ಲ, ಒಂದು ಬುಕ್ ತೊಗೊಂಡು ಅದರೊಳಗೆ ನಾವೊಂದು ಪಾಠ ತೊಗೊಂಡಿನಿ. ಮತ್ತು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಂಥೇಳಿ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂಥೇಳಿ, ಅದರಲ್ಲಿ ನಾವು ಡಿಸ್ಕ್ರಿಪ್ಟಿವ್ ಅಂದರೆ ವಿವರಣಾತ್ಮಕ ಉತ್ತರಗಳನ್ನು ಬರಿಬೇಕಂದ್ರೆ ನಾವು ಯಾವ ರೀತಿ ನೋಟ್ಸನ್ನು ಮಾಡಬೇಕು. ನಾವು ಡಿಸ್ಕ್ರಿಪ್ಟಿವ್ಗೆ ನೋಟ್ಸ್ ಮಾಡಿದರೆ ಬಹು ಆಯ್ಕೆ ಪ್ರಶ್ನೋತ್ತರಗಳಿಗೂ ಉಪಯೋಗ ಆಗ್ತದೆ. ಹೆಂಗಂದ್ರೆ ಡಿಸ್ಕ್ರಿಪ್ಟಿವ್ ಅಂದರೆ ಪೂರ ವಿವರವಾಗಿ ಚೆನ್ನಾಗಿ ಓದಿರ್ತೀವಲ್ರಿ, ಅದರೊಳಗಿನ ತೆಗೆದು ಬಹು ಆಯ್ಕೆ ಪ್ರಶ್ನೋತ್ತರಗಳು ಕೂಡ ಬಂದಿರ್ತಾವೆ. ಯಾವ ರೀತಿ ನೋಟ್ಸ್ ಮಾಡ್ಬೇಕಂತೇಳಿ ಲಾಸ್ಟ್ ವಿಡಿಯೋದೊಳಗೆ ನಾವು ಒಂದು ಸ್ವಲ್ಪ ಮಾಡಿ ತೋರಿಸಿದೆ ಈ ಪಾಠದ ಮೇಲೇ. ನೆಕ್ಸ್ಟ್ ಈ ದಿನ ನಾವು ವಿವರಣಾತ್ಮಕ ಉತ್ತರಗಳಿಗೆ ನೋಟ್ಸ್ ಮಾಡೋದು ಹೆಂಗಂಥೇಳಿ ನೋಡೋಣ. ಬನ್ನಿ ನೋಡಿರಿ, ಇಲ್ಲಿ ತನಕ ನಾವು ನೋಟ್ಸ್ ಮಾಡೋದನ್ನು ನೋಡಿದ್ದೇವೆ. ನೆಕ್ಸ್ಟ್ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು, ಇದನ್ನು ಯಾವ ರೀತಿ ಓದಿ ನೋಟ್ಸನ್ನು ಮಾಡ್ಕೋಬೇಕು ನೀವು ಅಂತಂದ್ರೆ ಇದನ್ನು ಈ ರೀತಿ ಕ್ವಶನ್ ಬರ್ಬೋದು. ಹೆಂಗಂದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಅಂಶಗಳನ್ನು ವಿವರಿಸಿ ಬರೆಯಿರಿ ಅಂಥೇಳಿ ಪ್ರಶ್ನೆ ಬರ್ತದೆ ನಿಮಗೆ. ಅದಕ್ಕೆ ಯಾವ ರೀತಿ ನೀವು ನೋಟ್ಸನ್ನು ಮಾಡ್ಕೋಬೇಕು. ನೋಟ್ಸ್ ಮಾಡ್ಕೋತಾ ನೀವು ಬರ್ಕೋತಾ ಹೋದ್ರೆ ಪ್ರಾಕ್ಟೀಸು ಆಗುತ್ತೆ ನಿಮಗೆ ಆನ್ಸರ್. ನೋಡಿರಿ, ಇಲ್ಲೊಂದು ಆ ಪಾಠ ಓದುವಾಗ ಒಂದು ಪ್ರಶ್ನೆಯನ್ನು ನೀವು ಈ ಕಡೆ ಬರ್ಕೋಬೇಕು. 1ನೇ ಪ್ರಶ್ನೆ ಅಂಥೇಳಿ ಪ್ರಥಮ ಕ್ವಶನ್ ಕೂಡ ಬರ್ಕೊಂಡಿಡ್ಬೇಕು, ಯಾವ ರೀತಿ ಬರ್ತದೆ, ಮ್ಯಾಲೆ ಪಾಠದ ಹೆಸರು ಇದನ್ನೆಲ್ಲ ಬರೆದು ಸ್ಟಾರ್ಟ್ ಮಾಡ್ಬೇಕು. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಅಂಶಗಳನ್ನು ಬರೆಯಿರಿ ಅಂಥೇಳಿ ಈ ರೀತಿ ಪ್ರಶ್ನೆ ನಿಮಗೆ 3 ಅಂಕಕ್ಕಾಗಲಿ 4 ಅಂಕಕ್ಕಾಗಲಿ ಕೇಳ್ತಾರೆ. ಅದರಲ್ಲಿ ನಾವು 30 ಅಥವಾ 40 ಪದಗಳಲ್ಲಿ ಉತ್ತರವನ್ನು ಬರೀಬೇಕು. ನೋಡಿರಿ, ಇಲ್ಲಿ ಈ ಪುಸ್ತಕದಲ್ಲಿ ಈ ರೀತಿ ಕ್ವಶನ್ ಮಾಡಿರಬೇಕು. ಉತ್ತರ ಇಲ್ಲಿದೆ ಬರೋಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲೇ ಇದನ್ನು ಓದ್ಕೊಳ್ಳೋಣ ಯಾವ ರೀತಿ ನಾವು ನೋಟ್ಸ್ ಮಾಡ್ಬೇಕಂತೇಳಿ. ನೋಡಿರಿ, ಅದರಲ್ಲಿ ಬರುವಂಥ ಕಾರಣಗಳಲ್ಲಿ ಫಸ್ಟ್ ಯಾವ್ದು ಬರ್ತದಂದರೆ ರಾಜಕೀಯ ಕಾರಣಗಳು ಫಸ್ಟ್ ಬರ್ತದ್ರಿ. ನೋಡಿರಿ, ಇದರಲ್ಲಿ ಫಸ್ಟ್ ಏನಂತ ಹಾಕಮ್ಮ, ಇಲ್ಲಿ ಫಸ್ಟ್ ರಾಜಕೀಯ ಕಾರಣಗಳು ಅಂಥೇಳಿ ಇಲ್ಲಿ ಬರೆಯಮ್ಮ. ರಾಜಕೀಯ ಕಾರಣಗಳು ಅಂಥೇಳಿ ಈ ರೀತಿ ಬರೆದು ಈ ರೀತಿ ಅಂಡರ್ಲೈನ್ ಕೂಡ ಮಾಡ್ಕೊರಿ. ನೆಕ್ಸ್ಟ್ ಇದ್ರೊಳಗೆ ಓದೋಣ. ಬ್ರಿಟಿಷರು ಜಾರಿಗೆ ತಂದಿದ್ದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಅನ್ವಯ ಸತಾರ್, ಜೈಪುರ್, ಝಾನ್ಸಿ, ಉದಯಪುರ್ ಮೊದಲಾದ ಸಂಸ್ಥಾನಗಳು ಬ್ರಿಟಿಷರ ವಶವಾದವು. ನೋಡ್ರಿ, ಇದು ಒಂದು ಪಾಯಿಂಟನ್ನು ಇಲ್ಲಿ ನೀವು ಬರಿಬೇಕು. ರಾಜಕೀಯ ಕಾರಣಗಳಲ್ಲಿ 1ನೇದು ಯಾವ್ದು ಬರೀರಂದ್ರೆ ಬ್ರಿಟಿಷರು ಜಾರಿಗೆ ತಂದಿದ್ದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಅನ್ವಯ ಸತಾರ್, ಜೈಪುರ್, ಝಾನ್ಸಿ, ಉದಯಪುರ ಈ ಮೊದಲಾದ ಸಂಸ್ಥಾನಗಳು ಏನಾಗ್ತದಪ್ಪ ಅಂದರೆ ಬ್ರಿಟಿಷರ ವಶವಾಗ್ತದೆ ಅಂಥೇಳಿ ಇದು 1ನೇ ಪಾಯಿಂಟ್. ಹಂಗೆ ಬರ್ಕೋತಾನೆ ಹೋಗ್ಬಿಡೋದು, ಹಿಂಗೆ ನೋಟ್ಸ್ ಮಾಡ್ಕೋತಾ. ನೋಡ್ರಿ, 1ನೇ ಪಾಯಿಂಟ್ ಇಲ್ಲಿ ಹಾಕಿ ಬರೋಣ. ಈ ರೀತಿ ರಾಜಕೀಯ ಕಾರಣದೊಳಗೆ 1ನೇದ್ದು ಎ ಅಂತಾರೆ ಹಾಕೋರಿ, ಬಿ ಅಂತ ಹಿಂಗೆ ಹಾಕೋರಿ, ಇಲ್ಲಿಗೆ ಸ್ಟಾರ್ ಮಾರ್ಕರೇ ಹಾಕೋರಿ. ನೋಡ್ರಿ, ಇಲ್ಲಿ ನಾನು ಬರೀತೀನಿ. ಬ್ರಿಟಿಷರು ಜಾರಿಗೆ ತಂದಿದ್ದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಈ ನೀತಿಯ ಅನ್ವಯ. ಸ್ವಲ್ಪ ನಿಮ್ಮ ಓನ್ ಸೆಂಟೆನ್ಸ್ ಕೂಡ ಇದ್ರೊಳಗೆ ಹಾಕೋಬೋದು ನೀವು. ಅನ್ವಯ ಯಾವ್ಯಾವ ಪ್ರದೇಶಗಳು ಬ್ರಿಟಿಷರ ವಶವಾಗ್ತವಂದರೆ ಇದು ಬಹು ಆಯ್ಕೆ ಪ್ರಶ್ನೋತ್ತರಗಳಲ್ಲಿ ಪ್ರಶ್ನೆನೂ ಬರಬಹುದು. ಯಾವ ರೀತಿ ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಅನ್ವಯ ಯಾವ ಸಂಸ್ಥಾನಗಳು ಬ್ರಿಟಿಷರ ವಶವಾದವು ಅಂಥೇಳಿ ಬಹು ಆಯ್ಕೆ ಪ್ರಶ್ನೋತ್ತರಗಳು ಕೇಳ್ತಾರೆ. ನೋಡ್ರಿ, ಇಲ್ಲಿ ಇವು 4 ಪ್ರದೇಶಗಳು ಬರ್ತವೆ, ಸಂಸ್ಥಾನಗಳು ಬರ್ತವೆ. ಅನ್ವಯ ಸತಾರ್. ಈ ರೀತಿ ನೋಟ್ಸ್ ಮಾಡೋದ್ರಿಂದ ಏನಾಗ್ತದೆ, ಓದ್ಕೋತಾ ಹೋಗ್ತೀರಿ ಮತ್ತು ಬರ್ಕೋತಾ ಹೋಗ್ತೀರಿ, ಅದು ಕೂಡ ನಿಮಗೆ ನೆನ್ಪುಳಿತದ. ಸತಾರ್, ಜೈಪುರ್, ಝಾನ್ಸಿ ಮತ್ತು ಉದಯಪುರ. ಅನ್ವಯ ಈ ಎಲ್ಲ ಸಂಸ್ಥಾನಗಳು ಏನಾಗ್ತದ, ಸಂಸ್ಥಾನಗಳು ಬ್ರಿಟಿಷರ ವಶವಾದವು. ಇದೊಂದು ಪಾಯಿಂಟ್ ನೀವು ಇದ್ರೊಳಗೆ ಬರೆದ್ರಿ.
ರಾಜಕೀಯದೊಳಗೆ. ನೆಕ್ಸ್ಟ್ ಡಾಲ್ಹೌಸಿಯು ತಂಜಾವೂರು ಮತ್ತು ಕರ್ನಾಟಕ ನವಾಬನಾಗಿದ್ದ ರಾಜ ಪದವಿಗಳನ್ನು ರದ್ದುಪಡಿಸಿದರು. ಇದನ್ನು ಕೂಡ ನಿಮ್ಗೆ ನೆನಪಿದ್ರೆ ಅದರೊಳಗೆ ಬರ್ಕೋಬಹುದು. ಮೊಘಲ್ ಚಕ್ರವರ್ತಿ ಔದ್ನ ನವಾಬ ಮೊದಲಾದ ರಾಜರುಗಳನ್ನು ಇಂಗ್ಲಿಷರು ಅಧಿಕಾರದಿಂದ ಪದಚ್ಯುತಗೊಳಿಸಿದರು. ಪರಿಣಾಮವಾಗಿ ಅವರನ್ನು ಅವಲಂಬಿಸಿದ ಲಕ್ಷಾಂತರ ಸೈನಿಕರು ನಿರುದ್ಯೋಗಗಳಾಗ್ತಾರ. ಇದು ಕೂಡ ರಾಜಕೀಯ ಕಾರಣ ಆಗ್ತದೆ. ಇದು ಬ್ರಿಟಿಷರ ವಿರುದ್ಧ 1857ರ ಪ್ರತಿಭಟನೆಗೆ ಪ್ರೇರಕವಾಯಿತು. ಇದರೊಳಗೆ ಏನು ಮಾಡಿದ್ರೆ, ಇದರೊಳಗೆ ಇನ್ನೊಂದು ಪಾಯಿಂಟ್ ನೀವು ಬರ್ಕೋತಿದ್ರೆ ಬರ್ಕೋಬಹುದು. ನೆಕ್ಸ್ಟ್ ಇದರೊಳಗೆ ನಿಮ್ಗೆ ಯಾವುದು ಕರೆಕ್ಟ್ ಅನಿಸ್ತದೆ ಅದು ನೋಡಿರಿ. ಡಾಲ್ಹೌಸಿ ತಂಜಾವೂರಿನ ಕರ್ನಾಟಕ ನವಾಬನಾಗಿದ್ದ ಪದವಿಗಳನ್ನು ಇದನ್ನು ಕೂಡ ನೀವು ಬರ್ಕೋಬಹುದು. ಇದರೊಳಗೆ ರಾಜಕೀಯದೊಳಗೆ ಇನ್ನೊಂದು ಪಾಯಿಂಟ್ ಬರಮು. ಡಾಲ್ಹೌಸಿಯು ತಂಜಾವೂರು ಮತ್ತು ಕರ್ನಾಟಕ ನವಾಬರಾಗಿದ್ದ ರಾಜ ಪದವಿಗಳನ್ನು ಏನು ಮಾಡ್ತಾರಪ್ಪ ಅಂದರೆ ರದ್ದುಪಡಿಸಿದನು. ನೆಕ್ಸ್ಟ್ ರಾಜಕೀಯ ಕಾರಣಗಳನ್ನು ಬರೆದೆವು. ನೆಕ್ಸ್ಟ್ ಬರುವಂಥದ್ದೇನು ಆರ್ಥಿಕ ಕಾರಣಗಳು. ನೆಕ್ಸ್ಟ್ ಏನು ಮಾಡ್ರಿ, ಅದ್ರೊಳಗೆ ಇಲ್ಲಿ ಎ ಅಂತ ಹೇಳ್ಕೊಡ್ರಿ, ಇಲ್ಲಿ ಬಿ ಏನಂದ್ರೆ ಆರ್ಥಿಕ ಕಾರಣಗಳು ಅಂತ ಈ ರೀತಿ ಹೆಡ್ಲೈನ್ ಹಾಕ್ರಿ. ಅಲ್ಲಿ ಟೈಮ್ ಭಾಳ ಶಾರ್ಟ್ ಇರುತ್ತೆ, ನಿಮಗೆ ಒಂದು ಸ್ವಲ್ಪ ಸ್ಪೀಡ್ ಬರೀದು ಪ್ರಾಕ್ಟೀಸ್ ಮಾಡಿರಿ. ಮತ್ತು ಇದರಲ್ಲಿ ಓದಿ ಒಂದು ಸ್ವಲ್ಪ ಪಾಯಿಂಟ್ಸನ್ನು ನಾವು ತೆಗೆಯೋಣ. ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಏನಾಗ್ತವಪ್ಪ ಅಂದರೆ ಕ್ಷೀಣಿಸ್ತವೆ. ಇಂಗ್ಲೆಂಡ್ ವ್ಯಾಪಾರಿ ರಾಷ್ಟ್ರವಾಗಿರದೆ ಕೈಗಾರಿಕೆಗಳ ಕಾರ್ಯಾಗಾರವಾಯಿತು. ಭಾರತದಲ್ಲಿದ್ದಂತಹ ಕರಕುಶಲಗಾರರು ನಿರುದ್ಯೋಗಿಗಳಾಗ್ತಾರೆ. ವಿಶೇಷವಾಗಿ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಅವನತಿ ಹೊಂದಿ ನೇಕಾರರಿಗೆ ವೃತ್ತಿಯವರು ಉದ್ಯೋಗವನ್ನು ಕಳೆದುಕೊಳ್ತಾರೆ. ಗೃಹ ಕೈಗಾರಿಕೆಗಳು ಇದೇ ಬಗೆಯ ತೀವ್ರ ಆರ್ಥಿಕ ನಷ್ಟ ಅನುಭವಿಸಿ ಶಿಥಿಲಗೊಂಡವು. ಭಾರತದ ವಸ್ತುಗಳನ್ನು ಇಂಗ್ಲೆಂಡಿನಲ್ಲಿ ಮಾರಲು ಬ್ರಿಟಿಷರು ದುಬಾರಿ ಸುಂಕವನ್ನು ಅಂದರೆ ಟ್ಯಾಕ್ಸ್ ಸುಂಕ ಅಂದ್ರೆ ಹೇರಿದರು. ಜಮೀನ್ದಾರಿ ಪದ್ಧತಿಯಿಂದಾಗಿ ಸರ್ಕಾರ ಮತ್ತು ರೈತನ ಮಧ್ಯೆ ಇದ್ದ ಮಧ್ಯವರ್ತಿ ಜಮೀನ್ದಾರರನ್ನು ಕೃಷಿಕರನ್ನು ಶೋಷಿಸುತ್ತಿದ್ದರು. ಕಂದಾಯ ವಸೂಲಿ ಮಾಡಲು ತಾಲೂಕುದಾರರಿಗೆ ನೀಡಿದ ಹಕ್ಕುಗಳನ್ನು ಹಿಂಪಡೆಯಲಾಯಿತು. ಇನಾಮ್ ಆಯೋಗ ನೇಮಿಸಿ ಇನಾಮ್ ಭೂಮಿಯನ್ನು ವಾಪಸ್ ಪಡೆಯಲಾಯಿತು. ಇದರಿಂದಾಗಿ ಕೃಷಿಕರು ತೀವ್ರವಾಗಿ ಅವಮಾನ ಮತ್ತು ಆರ್ಥಿಕ ಸಂಕಷ್ಟ ಅನುಭವಿಸಿದರು. ಇದು ಕೂಡ ರೈತರ ಮಹಾನ್ ಪ್ರತಿಭಟನೆಗೆ ಕಾರಣವಾಯಿತು. ಇದು ಆರ್ಥಿಕತೆಯ ಮೇಲೆ ಬೀರಿದಂಥ ಪರಿಣಾಮಗಳಿಂದ ಈ ಯುದ್ಧ ನಡೆಯೋಕ್ಕೆ ಏನಾಯ್ತಪ್ಪ ಅಂದ್ರೆ ಕಾರಣ ಆಗ್ತದೆ. ಇದರಲ್ಲಿ ಒಂದು ಸ್ವಲ್ಪ 1-2-3 ಪಾಯಿಂಟ್ ಬರ್ರಿ. ಇದು ಬರೆಯೋಣ ಇದ್ರೊಳಗೆ ಯಾವುದಂದ್ರೆ, ಇಂಗ್ಲೆಂಡ್ ವ್ಯಾಪಾರಿ ರಾಷ್ಟ್ರವಾಗಿರದೆ ಕೈಗಾರಿಕೆಗಳ ಕಾರ್ಯಾಗಾರವಾಯಿತು. ಇದನ್ನು ಬರೆಯೋಣ. ಇದರಲ್ಲಿ ಆರ್ಥಿಕತೆ ಒಳಗೆ ಇಂಗ್ಲೆಂಡ್ ವ್ಯಾಪಾರಿ ರಾಷ್ಟ್ರವಾಗಿರದೆ ಕೈಗಾರಿಕೆಗಳ ಕಾರ್ಯಾಗಾರವಾಯಿತು. ನೀವು ಕೂಡ ಇದೇ ರೀತಿ ವಿಡಿಯೋ ನೋಡ್ಕೊತಾ ನೋಟ್ಸ್ ಮಾಡ್ಕೊತಾ ಹೋಗ್ರಿ, ಅಂದ್ರೆ ನಿಮ್ಗೊಂದು ಸ್ವಲ್ಪ ಪ್ರಾಕ್ಟೀಸ್ನೂ ಆಗುತ್ತದೆ. ಕಾರ್ಯಾಗಾರವಾಯಿತು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಮಾಡೋಣ. ನೆಕ್ಸ್ಟ್ ಭಾರತದಲ್ಲಿದ್ದಂತಹ ವಿಡಿಯೋ ಒಂದು ಸ್ವಲ್ಪ ಲಾಂಗ್ ಆಗುತ್ತಾ ನೋಡ್ಕೊತಾ ಹೋಗ್ರಿ. ಇದೇ ರೀತಿ ನೀವು ಕೂಡ ವಿಡಿಯೋ ನೋಡ್ಕೊತಾ ನೋಟ್ಸ್ ಮಾಡಿರಿ. ಭಾರತದಲ್ಲಿದ್ದಂತಹ ಕರಕುಶಲಗಾರರು ಏನಾಗ್ತಾರಪ್ಪ ಅಂದರೆ ನಿರುದ್ಯೋಗಿಗಳಾಗ್ತಾರೆ. ಇದರಿಂದ ಏನಾಯ್ತಂದರೆ ಇವೆರಡು ಪಾಯಿಂಟ್ ಬರೀರಿ. ಇನ್ನೂ ಒಂದು ಪಾಯಿಂಟ್ ಬರೀರಿ. ಯಾಕಂದ್ರೆ ವಿಡಿಯೋ ಏನಾಗುತ್ತಪ್ಪ ಅಂದ್ರೆ
ಉತ್ತರ ಭಾಳ ಲಾಂಗ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ ಸಿ ಬಂದ್ಬಿಟ್ಟು ಆಡಳಿತಾತ್ಮಕ ಕಾರಣಗಳು. ನೋಡ್ರಿ ಆಡಳಿತಾತ್ಮಕ ಕಾರಣಗಳು ಬರ್ತದೆ. ಸಿ ಬಂದ್ಬಿಟ್ಟು ಆಡಳಿತಾತ್ಮಕ ಕಾರಣಗಳು. ಇಲ್ಲಿ ಏನು ಮಾಡಮ್ಮ ನಾವು ಇಲ್ಲಿ ಬರ್ಕೊಳ್ಳೋಣ ಆಡಳಿತಾತ್ಮಕ ಕಾರಣಗಳು. ಇದು 4 ಮಾರ್ಕ್ಸಿಗೆ ಪ್ರಶ್ನೆ ಕೇಳಿದ್ರೆ ಇದಿಷ್ಟು ಬರೆದ್ರೆ ನಿಮ್ಗೆ 4 ಮಾರ್ಕ್ಸು ಸಿಗುತ್ತೆ ನೋಡ್ರಿ. ಮತ್ತೆ ಇಲ್ಲಿ ಒಂದು ಸ್ವಲ್ಪ ಪಾಯಿಂಟ್ ಬರೆದು ಇಲ್ಲಿ ಓದ್ಕೊತ ಹೋಗೋದು. ಇಂಗ್ಲೀಷರು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತಂದರು. ಕಾನೂನಿನಲ್ಲಿ ಪಕ್ಷಪಾತ ಮತ್ತು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳನ್ನು ಅನ್ವಯವಾಗುತ್ತಿದ್ದವು. ಆಂಗ್ಲ ಭಾಷೆಯು ನ್ಯಾಯಾಲಯದ ಭಾಷೆಯಾಯಿತು. ಇಂಗ್ಲೀಷ್ ನ್ಯಾಯಾಧೀಶರು ಬಹುತೇಕವಾಗಿ ಇಂಗ್ಲೀಷರ ಪರವಾಗಿ ನ್ಯಾಯವನ್ನು ನೀಡುತ್ತಿದ್ದರು. ಇದರಿಂದ ಏನಾಗುತ್ತೆ, ಆಡಳಿತದಲ್ಲಿ ಅಸ್ತವ್ಯಸ್ತವಾಗಿ ಏನಾಗುತ್ತೆ, ಇಲ್ಲಿ ಯುದ್ಧಕ್ಕೆ ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಆಗ್ತದೆ ಅಂತ ಹೇಳಿ ಮಾಡ್ಬೋದು. ಇಲ್ಲಿ ನೋಡ್ರಿ ನೆಕ್ಸ್ಟ್ ಇದ್ರೊಳಗೆ ಭಾಷಣ ಪಾಯಿಂಟ್ ಆಗ್ತದೆ ನೋಡ್ರಿ. ಕಾನೂನಿನಲ್ಲಿ ಪಕ್ಷಪಾತ ಮತ್ತು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳು ಅನ್ವಯವಾಗುತ್ತಿದ್ದವು. ನೋಡ್ರಿ ಇನ್ನೊಂದು ಪಾಯಿಂಟ್, ಆಂಗ್ಲ ಭಾಷೆಯು ನ್ಯಾಯಾಲಯದ ಭಾಷೆಯಾಯಿತು. ನೆಕ್ಸ್ಟ್ ಇಂಗ್ಲೀಷರ ಪರವಾಗಿ ನ್ಯಾಯ ನೀಡುತ್ತಿದ್ದರು. ನಿಮ್ಮ ವಾಕ್ಯದೊಳಗೂ ಕೂಡ ಬದಲಾಗ್ತದೆ. ಈ ರೀತಿ ಆಯಿತು. ಇನ್ನೊಂದು ಸ್ವಲ್ಪ ಏನಪ್ಪ ಅಂದರೆ ಇನ್ನೊಂದು ಕಾರಣ ಬರ್ತದೆ, ಡಿ ಹಾಕಿ ಬರೋನಿಲ್ಲಿ. ಈ ರೀತಿ ಉತ್ತರ ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಕಂಪಲ್ಸರಿ ಸಿಗ್ತದೆ. 4 ಸೈನಿಕ ಕಾರಣಗಳು. ಇಲ್ಲಿ ನೋಡೋಣ. ಈ ರೀತಿ ನೀವು ಬುಕ್ ಒಳಗೆ ಏನು ಮಾಡಬೇಕು, ಈ ರೀತಿ ಟಿಕ್ ಮಾಡ್ಕೋಬೇಕು. ಸೈನಿಕ ಕಾರಣಗಳು ನೋಡ್ರಿ. ಬ್ರಿಟಿಷರ ಸೈನ್ಯದಲ್ಲಿ ಭಾರತೀಯ ಸಿಪಾಯಿಗಳ ಸ್ಥಿತಿಯು ಶೋಚನೀಯವಾಗಿತ್ತು. ಆಂಗ್ಲ ಸೈನಿಕರಿಗೆ ಇದ್ದ ಸ್ಥಾನಮಾನ, ವೇತನ, ಬಡ್ತಿ ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ. ಇದು ಕಾರಣ ಆಗ್ತದ ಅಂಥೇಳಿ ನೋಡ್ರಿ. ಈ ರೀತಿ ಒಂದು ಸ್ವಲ್ಪ ಮಾತು ಮಾಡ್ಕೊಂಡ್ಬಿಟ್ರೆ ಹೈಲೈಟ್ ಆಗಿ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ ಬರೆಯುವಾಗ. ನೆಕ್ಸ್ಟ್ ಇನ್ನೊಮ್ಮೆ ರಿವಿಷನ್ ಮಾಡೋಕೆ ಭಾಳ ಯೂಸ್ ಆಗ್ತದೆ ನೋಡ್ರಿ. ಇದು ಒಂದು ಬರೆಯುವ ಮೂಲಕ ನಾವೇನು ಮಾಡಮ್ಮ, ಇದನ್ನು ಈ ಉತ್ತರವನ್ನು ಇಲ್ಲಿಗೆ ಎಂಡ್ ಮಾಡೋಣ ನೋಡ್ರಿ. ಆಂಗ್ಲ ಸೈನಿಕರಿಗಿದ್ದ ಡೈಲಿ ಒಂದೇನು ಮಾಡಿರಿ, ಒಂದು 4-5 ಪ್ರಶ್ನೆಗೆ ಈ ರೀತಿ ಉತ್ತರ ಬರೀರಿ, ಅಂದ್ರೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಸೈನಿಕರಿಗಿದ್ದ ಸ್ಥಾನಮಾನ, ವೇತನ, ಬಡ್ತಿ ಅವಕಾಶಗಳು ಭಾರತೀಯ ಸೈನಿಕರಿಗೆ ಇರಲಿಲ್ಲ. ಇದು ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯೋಕ್ಕೆ ಕಾರಣ ಆಗುತ್ತೆ. ಅದೇ ರೀತಿ ನೀವು ಲಾಸ್ಟ್ ಏನು ಮಾಡಿರಿ, ಒಟ್ಟಾರೆಯಾಗಿ ಇದು ಉಪಸಂಹಾರ ಟೈಪ್, ಆದರೆ ಉಪಸಂಹಾರ ಇಲ್ಲಿ ಬರಿಬಾರ್ದು. ಒಟ್ಟಾರೆಯಾಗಿ ಈ ಕಾರಣಗಳನ್ನು ನೋಡಿದಾಗ ನನಗೆ ತಿಳಿದು ಬರುವುದೇನೆಂದರೆ ಅಂಥೇಳಿ ಇಲ್ಲೊಂದು 4 ಲೈನ್ ಒಳಗೆ ನಿಮ್ಮ ಉತ್ತರವನ್ನು ಬರೆದು ಮುಗಿಸ್ಬೋದು. ಇದು ವಿವರಣಾತ್ಮಕ ಉತ್ತರ, ಒಂದು ಬೆಸ್ಟ್ ಉತ್ತರ ಆಗ್ತದೆ ಈ ರೀತಿ ಬರೆದ್ರೆ. ಇದೇ ರೀತಿ ನೆಕ್ಸ್ಟ್ ಕೂಡ ಮತ್ತೆ ಇನ್ನೊಂದು ಪ್ರಶ್ನೆ ಬಿಡಿಸೋಣ. ಅಂದರೆ ಇದು ಒಂದು ಪ್ರಶ್ನೆ ನೀವು ನೋಡಿದ ತಕ್ಷಣ ಏನಾಗುತ್ತೆ, ನೀವು ಒಂದು 4 ಪ್ರಶ್ನೆಯನ್ನು ಪ್ರಾಕ್ಟೀಸ್ ಮಾಡಿರಿ, ಪರ್ಫೆಕ್ಟ್ ಆಗ್ತಿದೆ. ಅಂದರೆ ಡೈಲಿ ಮಾಡಬೇಕು ಇದೇ ರೀತಿ. ನೆಕ್ಸ್ಟ್ ಇನ್ನು ಮತ್ತು ಈ ಪಾಠದ್ದೊಂದು ಪೂರ ಮುಗಿಸೋಣ. ಮತ್ತು ನಾಳೆ ನೋಡೋಮಂತ ವಿಡಿಯೋದೊಳಗೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಥ್ಯಾಂಕ್ ಯು.